ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಫುಡ್ ಆ್ಯಂಡ್ ಫನ್ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಎಟ್ಟಿ ಪುಳಿ ಮುಂಚಿ ಮಾಡುವಂತಿದ್ದೇನೆ. ಈಗ ನೋಡಿ, ಎಟ್ಟಿ ತಂದಿದ್ದಾರೆ ಮನೆಗೆ. ಈಗ ನಮ್ಮ ಮಾಮಿ ಮಾಡ್ತಾ ಇದ್ದಾರೆ ಎಟ್ಟಿ. ನನಗೆ ಎಟ್ಟಿ ಮಾಡಲಿಕ್ಕೆ ಬರುವುದಿಲ್ಲ, ಅದರದ್ದು ತೊಳೆಯೋದಕ್ಕೆಲ್ಲ ಕ್ಲೀನ್ ಮಾಡಲಿಕ್ಕೆ ನನಗೆ ಬರುವುದಿಲ್ಲ. ಅದಕ್ಕೆ ನನ್ನ ಮಾಮಿ ಹತ್ರ ಕೊಟ್ಟಿದ್ದೇನೆ. ನೋಡಿ, ಮಾಡ್ತಾ ಇದ್ದಾರೆ ಎಟ್ಟಿ. ಸ್ವಲ್ಪ 15 ಎಟ್ಟಿ ಇರ್ಬೋದು ಅಷ್ಟೇ. ಮತ್ತೊಂದು 5-6 ಬೂತಾಯಿ ತಂದಿದ್ದಾರೆ. ಎಟ್ಟಿಗೆ ರೇಟ್ ಇತ್ತು ತುಂಬ, ಅದಕ್ಕೆ ಅಷ್ಟೇ ತಂದಿದ್ದಾರೆ. ಅದಕ್ಕೆ ಸ್ವಲ್ಪ ಬೂತಾಯಿ ಕೂಡ ಅದರೊಟ್ಟಿಗೆ ತಂದಿದ್ದಾರೆ. ನೋಡಿ, ಈಗ ಎಟ್ಟಿ ಮಾಡ್ತಾ ಇದ್ದಾರೆ. ಎಟ್ಟಿ ಕ್ಲೀನ್ ಮಾಡ್ತಾ ಇದ್ದಾರೆ ನೋಡಿ. ಅದಕ್ಕೆ ಈಗ ಎಟ್ಟಿಗೆ ನಾನು ಇಲ್ಲಿ ಒಣಮೆಣಸನ್ನು ಬೇಯಲಿಕ್ಕೆ ಇಟ್ಟಿದ್ದೇನೆ, ನೀರು ಹಾಕಿ. ಈ ಕಡೆ ಮಸಾಲೆಗೆ ಬನಾನೆಯನ್ನು ಇಟ್ಟಿದ್ದೇನೆ. ಸ್ವಲ್ಪ ಎಣ್ಣೆ ಹಾಕುವ. ಆಮೇಲೆ ಅದಕ್ಕೆ 2 ಸ್ಪೂನಷ್ಟು ಕೊತ್ತಂಬರಿ ಹಾಕುವ. ಆಮೇಲೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಕರಿಮೆಣಸು ಹಾಕುವ. ಆಮೇಲೆ ಬೇವಿನ ಎಲೆ ಸ್ವಲ್ಪ, ಆಮೇಲೆ ಕಟ್ಟು ಮಾಡಿಟ್ಟ ಸ್ವಲ್ಪ ಈರುಳ್ಳಿ, 4 ಎಸಳು ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡುವ. ಚೆನ್ನಾಗಿ ಫ್ರೈ ಆದ ಮೇಲೆ ನೋಡಿ, ಈಗ ಚೆನ್ನಾಗಿ ಫ್ರೈ ಆಗ್ತಾ ಉಂಟು ನೋಡಿ. ಆಮೇಲೆ ಅದನ್ನು ಮಿಕ್ಸಿ ಜಾರಿಗೆ ಹಾಕುವ. ಇಲ್ಲಿ ನಾನು ಒಣಮೆಣಸನ್ನು ಬೇಯಿಸಲಿಕ್ಕೆ ಇಟ್ಟಿದ್ದೇನೆ ನೋಡಿ. ಇದನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕುವ. ಅದು ಒಣಮೆಣಸನ್ನು ನಾವು ಬೇಯಿಸಲಿಕ್ಕೆ ಹಾಕಿ ಇಟ್ಟಿದ್ದಂದರೆ ಅದು ಸ್ವಲ್ಪ ಟೇಸ್ಟಿಯಾಗಿ ಬರುತ್ತದೆ. ಅದಕ್ಕೆ ನಾನು ಹಾಗೆ ಮಾಡಿದ್ದೀನಿ. ನೀವು ಹೀಗೆ ಮಸಾಲೆಗೆ ಹಾಕಿ ಅದನ್ನು ಒಣಮೆಣಸನ್ನು ಫ್ರೈ ಮಾಡ್ಬೋದು. ನಾನು ಈ ಥರ ಮಾಡಿದ್ದೇನೆ. ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ, ಅರ್ಧ ಗಡ್ಡೆ ತೆಂಗಿನಕಾಯಿ ತೆಗೆದುಕೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ಅರಶಿನ ಹಾಕಿ ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡುವ. ಫ್ರೈ ಆದ ಮೇಲೆ ಇದನ್ನು ಕೂಡ ಮಿಕ್ಸಿಗೆ ಜಾರಿಗೆ ಹಾಕಿ ಇದನ್ನು ಗ್ರೈಂಡ್ ಮಾಡುವ. ನೋಡಿ, ಇಲ್ಲಿ ಫ್ರೈ ಆಗ್ತಾ ಉಂಟು. ಇಷ್ಟು ಫ್ರೈ ಆದರೆ ಸಾಕು. ಇದನ್ನು ಮಿಕ್ಸಿ ಜಾರಿಗೆ ಹಾಕುವ. ಇದು ಚೆನ್ನಾಗಿ ಸಣ್ಣ ಹಾಕಬೇಕಿದು. ಆಮೇಲೆ ಇಲ್ಲಿ ನಾನು ಮಣ್ಣಿನ ಪಾತ್ರೆ ತೆಗೆದುಕೊಂಡಿದ್ದೇನೆ. ತುಳುವಿನಲ್ಲಿ ಬಿಸಾಲೆ ಅಂತ ಹೇಳ್ತಾರೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಬಿಸಿಯಾದ ಮೇಲೆ ಇದಕ್ಕೆ ಈರುಳ್ಳಿ ಹಾಕುವ. ಈರುಳ್ಳಿ ಹಾಕಿ ಅದು ಚೆನ್ನಾಗಿ ಬ್ರೌನ್ ಕಲರ್ ಬರಬೇಕು. ನೋಡಿ, ಇಲ್ಲಿ ಫ್ರೈ ಮಾಡ್ತಾ ಇದ್ದೇನೆ. ಎಟ್ಟಿ ಪುಳಿ ಮುಂಚಿ ನಾನು ಫಸ್ಟ್ ಟೈಮ್ ಮಾಡೋದು. ನೋಡೋಣ ಹೇಗೆ ಬರ್ತದೆ ಅಂತ ನೋಡಿ. ಈಗ ಅದಕ್ಕೆ ಸ್ವಲ್ಪ ಕಾಯಿ ಮೆಣಸು ಹಾಕಿ, ಸ್ವಲ್ಪ ಬೇವುರಿ ಹಾಕಿ, ಆಮೇಲೆ ಒಂದು ಕಟ್ಟು ಮಾಡಿಟ್ಟ ಟೊಮೆಟೊ ಹಾಕ್ತಿದ್ದೇನೆ. ಇದು ಚೆನ್ನಾಗಿ ಫ್ರೈ ಆದ ಮೇಲೆ ಸ್ವಲ್ಪ ಅರಶಿನ ಹಾಕಿದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಅರಶಿನ ಸ್ವಲ್ಪ ನಾನು ಹಾಕ್ತಿದ್ದೇನೆ, ಯಾಕೆಂದರೆ ಅದು ಬೂತಾಯಿ ಇದೆಯಲ್ಲ, ಅದು ಒಂಥರ ಸ್ಮೆಲ್ ಬರ್ತಾ ಉಂಟು. ಅಷ್ಟೇನದು ಮೀನು ಚೆನ್ನಾಗಿರಲಿಲ್ಲ, ನಾವು ತೆಗೆಯುವಾಗ ಬೂತಾಯಿ ಅಷ್ಟು ಚೆನ್ನಾಗಿರಲಿಲ್ಲ. ಇದು ಎಟ್ಟಿ ಆದರೆ ಚೆಂದ ಇತ್ತು ನಾವು ತೆಗೆಯುವಾಗನೇ. ಅದಕ್ಕೆ ನೋಡಿ, ಈಗ ಮಸಾಲ ಹಾಕ್ತಿದ್ದೇನೆ ನೋಡಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕುವ. ಇದಕ್ಕೆ ನಮಗೆ ಎಷ್ಟು ಹದ ಬೇಕೋ ಅಷ್ಟು ನೀರು ಹಾಕಿ ಅದನ್ನು ಮಿಕ್ಸ್ ಮಾಡುವ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿ ಬರಬೇಕಿದು ನೋಡಿ. ಈಗ ಕುದಿ ಬರ್ತಾ ಉಂಟು. ಬಿಸಲೆ ಮಣ್ಣಿನ ಪಾತ್ರೆಯಲ್ಲಿ ಮೀನು ಪದಾರ್ಥ ಮಾಡಿದರೆ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಅದು. ನಾವು ಬಿಸಲೆ ಇರಲಿಲ್ಲ ನಮಗೆ, ಮೊನ್ನೆ ಇಲ್ಲಿ ಮಾರ್ಕೊಂಡು ಬರ್ತಿದ್ರು. ಅದಕ್ಕೆ ನಾವು ಒಂದು 2-3 ಬಿಸಲೆ ತೆಗೆದಿಟ್ಟಿದ್ದೇವೆ. ಅವರು ಯಾವಾಗಲೂ ಬರುವುದಿಲ್ಲ, ಅದಕ್ಕೆ ನಾವೊಂದು ದೊಡ್ಡದು ಸಣ್ಣದು ಅಂತ ತೆಗೆದಿಟ್ಟಿದ್ದೇವೆ ನೋಡಿ. ಈಗ ಇದಕ್ಕೆ ನಾನು ಎಟ್ಟಿ ಹಾಕ್ತಿದ್ದೇನೆ ನೋಡಿ. ಎಂತಷ್ಟು ಚಂದ ಕುದಿ ಬರ್ತಾ ಉಂಟಂತ ನೋಡಿ. ಕುದಿ ಬರ್ತಾ ಉಂಟು. ತುಂಬಾ ಟೇಸ್ಟಿ ಕೂಡ ಇದೆ ಇದು ನೋಡಿ. ಇಲ್ಲಿ ಎಟ್ಟಿ ಪುಳಿ ಮುಂಚಿ ರೆಡಿ ಆಗಿದೆ ನಂದು. ಎಟ್ಟಿಯನ್ನು ನಾವು ಸೌತೆಕಾಯಿಗೂ ಕೂಡ ಹಾಕ್ತೇವೆ. ಸೌತೆಕಾಯಿಗೆ ಪೊಟೊಟೊಗೂ ಕೂಡ ಹಾಕಿ ಮಿಕ್ಸ್ ಇದು ಹಾಕಿದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಸೌತೆಕಾಯಿಗಂತೂ ಎಟ್ಟಿ ಹಾಕಿ ಮಾಡಿದರೆ ತುಂಬಾ ಟೇಸ್ಟಿ ಆಗುತ್ತೆ, ತುಂಬಾ ಸೂಪರಾಗಿ ಬರುತ್ತೆ ಅದು. ಈಗ ನನ್ನ ಎಟ್ಟಿ ಪುಳಿ ಮುಂಚಿ ರೆಡಿಯಾಗಿದೆ. ಗಾಯ್ಸ್, ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಓಕೆ, ಬಾಯ್, ಸಿ ಯು.